ಒಂಚೂರು ಪ್ಲೇಟಿಗೆ ಬಡಿಸ್ಕೊಂಡು ನಿಮಗೆ ತೋರಿಸ್ತೀನಿ ಮೊಸರನ್ನ. ಟೆಂಪಲ್ ಸ್ಟೈಲ್ ಮೊಸರನ್ನ ಇದು. ದೇವಸ್ಥಾನಕ್ಕೆ ಹೋದಾಗ ಇದು ಕೊಡ್ತಾರೆ, ತುಂಬ ರುಚಿಯಾಗಿರುತ್ತೆ. ನಮಗೆ ಇನ್ನೂ ಬೇಕು ಅನಿಸುತ್ತೆ, ಬಟ್ ಸ್ವಲ್ಪನೇ ಕೊಡ್ತಿರ್ತಾರೆ ಅವರು. ಹಾಗಾಗಿ ಮನೇಲಿ ಮಾಡ್ಕೊಂಡು ತಿಂದಾಗ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಉಪ್ಪಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿ ಆಪ್ಷನಲ್ಲು ನೋಡಿ. ಇಷ್ಟಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ. ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನಿವತ್ತು ದೇವಸ್ಥಾನ ಶೈಲಿಯ ಒಂದು ಮೊಸರನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪನೇ ಕೊಡ್ತಿರ್ತಾರೆ, ತುಂಬ ರುಚಿಯಾಗಿರುತ್ತೆ. ನಾನು ಅದೇ ಥರ ಇವತ್ತು ಮಾಡೋಣ ಹಾಕೊಂಡು ತೋರಿಸ್ತಾ ಇದ್ದೀನಿ. ಟೆಂಪಲ್ ಸ್ಟೈಲಿಯ ಮೊಸರನ್ನ ಇದು. ಒಂಚೂರು ಎಣ್ಣೆ ಹಾಕ್ಕೊತಾ ಇದ್ದೀನಿ, ಒಂದು 2 ಸ್ಪೂನಷ್ಟು. ಜಾಸ್ತಿ ಎಣ್ಣೆ ಏನು ಬೇಡ, ಹಾಗಾಗಿ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ನೋಡಿ, ಒಂಚೂರು ಎಣ್ಣೆ ಬಿಸಿ ಆಗಲಿ. ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳೋಣಂತೆ. ಸಾಸಿವೆ ಸಿಡಿಲಿ. ನೋಡಿ, ಸಾಸಿವೆ ಸಿಡಿತಾ ಇದೆ. ಈ ಟೈಮಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಚೂರು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಉದ್ದಿನಬೇಳೆ ಹಾಕ್ಕೊಂಡಾಗಲೇ ಅದು ಟೇಸ್ಟು ಘಮ ಬರೋದು. ಹಾಗಾಗಿ ಉದ್ದಿನಬೇಳೆ ಮೇನ್ ಹಾಕಲೇಬೇಕಾಗುತ್ತೆ. ನೋಡಿ, ಉದ್ದಿನಬೇಳೆ ಹಾಕಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ಳೋಣ ವೀಕ್ಷಕರೇ. ಸಾಸಿವೆ ಸಿಡಿಲಿ, ಕೆಂಪಾಗಲಿ. ಇದು ಕಡಲೆಬೇಳೆ ಎಲ್ಲ ತುಂಬ ರುಚಿಯಾಗಿರುತ್ತೆ ಮೊಸರನ್ನ ಇದು. ಅದು ಅಲ್ಲಿ ಸ್ವಲ್ಪ ಹಾಲೆಲ್ಲ ಸೇರಿಸಿ ಮಾಡಿಸ್ತಾರೆ, ಬಟ್ ನನಗೆ ಹಾಲು ಸೇರ್ಸೋಕ್ಕೆ ಇಷ್ಟ ಆಗಲಿಲ್ಲ. ಹಂಗಾಗಿ ಸೇರಿಸಿಲ್ಲ ನಾನು. ಬರೀ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಮೊಸರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹುಳಿ ಮೊಸರು ಏನು ಬೇಡ, ಸ್ವಲ್ಪ ಫ್ರೆಶ್ ಆಗಿರೋ ಮೊಸರು, ಸಿಹಿ ಮೊಸರು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಟೈಮಲ್ಲಿ ಗೋಡಂಬಿ ಹಾಕ್ಕೊತೀವಿ ನಾನು. ಗೋಡಂಬಿ ಆಪ್ಷನಲ್ಲೇ, ಬೇಕು ಅಂದರೆ ಹಾಕ್ಕೊಬೋದು, ಬಟ್ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ಮಧ್ಯೆ ಒಂದೊಂದು ಬಾಯಿ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕರ್ಬೇವಿನ ಸೊಪ್ಪು ಒಂಚೂರು ಹಾಕ್ತೀನಿ ನಾನಿಲ್ಲಿ. ಗೋಡಂಬಿನ ಅಷ್ಟಕ್ಕೆ ಆಗುತ್ತೆ. ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ ಒಂದು ಸ್ವಲ್ಪ ಕೆಂಪಾಗಿದೆ. ಈ ಟೈಮಲ್ಲಿ ಸ್ವಲ್ಪ ಹಸಿಮೆಣಸಿನಕಾಯಿ ಸೇರಿಸ್ಕೊಳ್ಳೋಣ. ನೋಡಿ, ಹಸಿಮೆಣಸಿನಕಾಯಿ ಸೇರಿಸ್ತೀನಿ. ಮತ್ತು ಇಲ್ಲಿ ಕೊತ್ತಂಬರಿ ದಂಟು ಸೇರಿಸ್ತಾ ಇದ್ದೀನಿ. ಇಲ್ಲಿ ದಂಟು ಇದೆ ಕೊತ್ತಂಬರಿದು. ಇದು ಬಿಡಿಸಿ ಇಟ್ಕೊಂಡಿರೋ ಎಲೆ ಅಂತೇಳಿ ಈ ಥರ ಇಟ್ಕೊಂಡಿದ್ದೀನಿ. ಅದು ಲಾಸ್ಟ್ ಸೇರಿಸ್ತೀನಿ. ಇದು ಒಗ್ಗರಣೆಗೆ ಹಾಕ್ಕೊಂತೀನಿ ನಾನು. ಈ ದಂಟು ಅಂತ ಇದನ್ನ ಸೇರಿಸ್ತೀನಿ. ಈ ಟೈಮಲ್ಲಿ ಉಪ್ಪು ಸೇರಿಸ್ತೀನಿ. ನನಗೆ ನಮ್ಮ ಕೈಯಲ್ಲಿ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸ್ತೀನಿ. ಇಷ್ಟ ಆದರೆ ಒಗ್ಗರಣೆ ರೆಡಿ ಆಗುತ್ತೆ ವೀಕ್ಷಕರೇ. ನೋಡಿ, ಸ್ಟವ್ ಇಟ್ಬಿಟ್ಟು ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ದೋಸೆ ಅಕ್ಕಿನೇ ಹಾಕಿದ್ದೀನಿ. ದೋಸೆ ಹಾಕ್ಬಿಟ್ಟು ಅನ್ನ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಕ್ರಿಸ್ಪಿ ಇದಾಗಿರಬೇಕು, ಅಂದರೆ ಮುದ್ದೆ ಥರ ಆಗಬೇಕನ್ನ. ಆವಾಗಲೇ ಈ ಮೊಸರನ್ನಕ್ಕೆ ಚೆನ್ನಾಗಾಗೋದು. ಹುಡಿ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದು. ಹಾಗಾಗಿ ನಾನು ಊಟದ ಅಕ್ಕಿ ಬಳಸ್ತಾ ಇಲ್ಲ, ರೈಸು. ದೋಸೆ ಅಕ್ಕಿನೇ ಹಾಕ್ಕೊಂಡಿದ್ದೀನಿ. ಇಲ್ಲ ದೋಸೆ ಅಕ್ಕಿ ಹಾಕ್ಕೊಬೋದು, ಇಲ್ಲಾಂದರೆ ಸ್ಟೋರ್ ಅಕ್ಕಿ ಹಾಕ್ಕೊಬೋದು, ನಮ್ಮ ಆಪ್ಷನಲ್ಲಿ ಅದು. ನೋಡಿ, ಸ್ಟವ್ ಕೆಡಿಸ್ಬಿಟ್ಟು ಅದೊಂಚೂರು ತಣ್ಣಗಾಗಲಿ, ಒಗ್ಗರಣೆನೂ ತಣ್ಣಗಾಗಲಿ, ಈ ಅನ್ನನೂ ತಣ್ಣಗಾಗಲಿ, ಅಷ್ಟೊಂದು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಈಗ ಒಂಚೂರು ಒಗ್ಗರಣೆ ತಣ್ಣಗಾಗಿದೆ. ಜೊತೆಗೆ ಇಲ್ಲಿ ಅನ್ನನೂ ನಾನು ಕುಕ್ಕರ್ ತಣ್ಣಗೆ ಮಾಡಿದ್ದೀನಿ. ಇವಾಗ ಒಂಚೂರು ನಾನು ಸೇರಿಸ್ಕೊತೀನಿ ಅನ್ನ. ಈಗ ನೋಡಿ, ನಾವು ದೋಸೆ ಅಕ್ಕಿ ಹಾಕಿರೋದ್ರಿಂದ ಇಷ್ಟೊಂದು ಮಿದುವಾಗಿರಬೇಕು ಅನ್ನ. ಇಲ್ಲ ಅಂತ ಹೇಳಿದ್ರೆ ಅದು ಹುಡಿ ಆಗಿಬಿಟ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಮೊಸರನ್ನಕ್ಕೆ. ನೋಡಿ, ಇವಾಗ ಮೊಸರು ಹಾಕೋಣ. ನಾನು ನಂದಿನಿ ಮೊಸರು ತೊಗೊಂಡಿದ್ದೀನಿ ಪ್ಯಾಕೆಟು, ಅದನ್ನು ಸೇರಿಸ್ತೀನಿ ನಾನು. ನೋಡಿ, ಒಂಚೂರು ಸ್ವಲ್ಪ ನೀರು ಸೇರಿಸ್ಕೊಬೋದು. ನಾನು ನೀರೇನು ಹಾಕ್ತಿಲ್ಲ, ಇಲ್ಲ ಅಷ್ಟೇ ಸಾಕಾಗುತ್ತೆ. ನೋಡಿ, ಒಂಚೂರು ಕೊತ್ತಂಬರಿ ಸೊಪ್ಪು ನಾನು ಇಟ್ಟಿದ್ನಲ್ಲ, ಇದು ಎಲೆ ಅಂತ
ಇತ್ತು, ಇದನ್ನು ಸೇರಿಸ್ತೀನಿ. ದಂಟೆ ಅಂತಂದರೆ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೆ. ಮತ್ತು ಒಂಚೂರು ಇಲ್ಲಿ ನಾನು ಇದನ್ನು ತೊಗೊಂಡಿದ್ದೀನಿ, ದಾಳಿಂಬೆ ಹಣ್ಣಿನ ಬೀಜ, ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲಿ, ಬೇಕು ಅಂದರೆ ಹಾಕ್ಕೊಬೋದು, ಬಟ್ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ನೋಡಿ, ಮಿಕ್ಸ್ ಮಾಡಿಕೊಂಡು ಒಂಚೂರು ಬಡಿಸಿ ನಿಮಗೆ ತೋರಿಸ್ತೀನಿ. ಈಗ ಒಂಚೂರು ಪ್ಲೇಟಿಗೆ ಬಡಿಸ್ಕೊಂಡು ನಿಮಗೆ ತೋರಿಸ್ತೀನಿ. ಮೊಸರನ್ನ, ಟೆಂಪಲ್ ಸ್ಟೈಲ್ ಮೊಸರನ್ನ ಇದು. ದೇವಸ್ಥಾನಕ್ಕೆ ಹೋದಾಗ ಇದು ಕೊಡ್ತಾರೆ, ತುಂಬ ರುಚಿಯಾಗಿರುತ್ತೆ. ನಮಗೆ ಇನ್ನೂ ಬೇಕು ಅನಿಸುತ್ತೆ, ಬಟ್ ಸ್ವಲ್ಪನೇ ಕೊಡ್ತಿರ್ತಾರೆ ಅವರು. ಹಾಗಾಗಿ ಮನೇಲಿ ಮಾಡ್ಕೊಂಡು ತಿಂದಾಗ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಉಪ್ಪಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿ ಆಪ್ಷನಲ್ಲು. ನೋಡಿ, ಇಷ್ಟಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ.